ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವಾಗ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೆಲವೊಂದು ಪೆನ್ ಡ್ರೈವ್ಗಳು ವಿತರಿಸಿದರು. ಆ ಪೆನ್ ಡ್ರೈವ್ನಲ್ಲಿ ನೋಡಿದಾಗ ಭಾಳ ಹೆಣ್ಮಕ್ಳ ಮೇಲೆ ಅವ್ರದ್ದು ಚಿತ್ರಗಳು ಮತ್ತು ಕೆಲವೊಂದು ವಿಡಿಯೋಗಳು ಇತ್ತು. ಅದು ನೋಡಿಕೊಂಡು ಕರ್ನಾಟಕ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು. ಆ ಸಮಯದಲ್ಲಿ 4 ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಳೆನರಸೀಪುರನಲ್ಲಿ ರಿಜಿಸ್ಟರ್ ಆಗಿತ್ತು. 3 ಕೇಸ್ ನಾವು CIDನಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಒಂದು ಕೇಸ್ KR ನಗರನಲ್ಲಿ ರಿಜಿಸ್ಟರ್ ಆಗಿತ್ತು. ಹಾಗೆ ಒಂದು ಕೇಸ್ ಹಾಸನ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿತ್ತು. 6 ಕೇಸ್ನಲ್ಲಿ 5 ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು. ಆ ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ವಿ. ಚಾರ್ಜ್ ಶೀಟ್ ಆದ ನಂತರ ಕಳೆದ ವರ್ಷ ಡಿಸೆಂಬರ್ 31ಗೆ ಆ ಕೇಸ್ಗಳು ಲೋವರ್ ಕೋರ್ಟಿಂದ ಟ್ರಯಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿದೆ. ಒಂದು ಕೇಸ್ ಜನವರಿ 3ನೇ ತಾರೀಕಿಂದ ಟ್ರಯಲ್ ಕೋರ್ಟ್ಗೆ ಬಂದಾಗ ಟ್ರಯಲ್ ಸ್ಟಾರ್ಟ್ ಆಗಿತ್ತು.